ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ವಾಣಿಯಂತೆ ಜೀವನ್ಮುಖ ಮಹರ್ಷಿಗಳ ಪಾದಾರವಿಂದಗಳನ್ನು ಸ್ಮರಿಸ್ತಾ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರೇ, ಅಧ್ಯಕ್ಷರು, ನಿರ್ದೇಶಕರು ಮತ್ತು ಮುಖ್ಯ ಅತಿಥಿಗಳು ಹಾಗೂ ರಾಜ್ಯದ ಹಾಗೂ ರಾಜ್ಯದ ಮುಖ್ಯ ಲಾಡ್ಜುಗಳ ಆರ್ಗನೈಸರ್ ಆಗಿರ್ತಕ್ಕಂತಹ ಶ್ರೀ ರೆಡ್ಡಿಯವರೇ ಮತ್ತು ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರ ಹೃದಯಾಂತರ್ಯಾಮಿಯಾಗಿರುವ ಆ ಬುದ್ಧ ಭಗವಂತನನ್ನು ವಂದಿಸ್ತಾ ಈ ದಿನದ ನನ್ನ ಉಪನ್ಯಾಸದ ವಿಷಯವನ್ನು ಸ್ವಲ್ಪ ನಾನು ಮಂಡಿಸ್ತೇನೆ. ಧಮ್ಮ ವ್ಯಾಖ್ಯಾನಕ್ಕೆ ಆಹ್ವಾನ ಅಂತಕ್ಕಂತಹ ಒಂದು ಶೀರ್ಷಿಕೆ ಇದು. ಯಾರನ್ನ ಧಮ್ಮ ವ್ಯಾಖ್ಯಾನಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ? ವ್ಯಾಖ್ಯಾನ ಅಂದರೆ ಗೊತ್ತಿದೆ ನಮಗೆ, ವಿವರಣೆ ಅಂಥೇಳಿ. ಧರ್ಮ ಧಮ್ಮ ಅಂತಂದರೆ ಗೊತ್ತಿದೆ ನಮಗೆ. ಇಲ್ಲಿವರೆಗೆ 2 ಉಪನ್ಯಾಸಗಳಲ್ಲಿ ತಿಳ್ಕೊಂಡಿದ್ದೀವಿ ನಾವು. ಯಾರು ಆಹ್ವಾನ ಮಾಡ್ತಾ ಇದ್ದಾರೆ? ನಮ್ಮನ್ನು ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದಾರಾ? ಹೇಗೆ? ಈ ಎಲ್ಲ ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗೋಣ. ಇದು ಬಹಳ ಒಂದು ಸರಳ ವಿಷಯ ಅಂತ ಹೇಳಿ ನಮಗೆಲ್ಲ ಕಂಡರೂ ಕೂಡ ಬಹಳ ಗಹನವಾಗಿ ಆಲೋಚಿಸುವಂಥ, ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಇದು. ಇಲ್ಲಿ ಮುಖ್ಯವಾಗಿ ನಾವು ಒಂದು ಮನನೀಯವಾಗಿರ್ತಕ್ಕಂತಹ ಅಂಶಕ್ಕೆ ಮೊದಲು ಗಮನ ಕೊಡಬೇಕು. ಏನಂದರೆ, ಬುದ್ಧ ಭಗವಾನರ ಅವತಾರವಾಗಿ ಈವರೆಗೆ 2500 ವರ್ಷಕ್ಕೂ ಮಿಕ್ಕಿ ಆಗಿದೆ. ಇವರ ಬೋಧನೆಗಳ ಮುಂದುವರೆದ ಪರಿಣಾಮ ಒಟ್ಟು 4,500 ವರ್ಷ ಇರ್ತದೆ ಅಂತ ಹೇಳ್ತಾರೆ. ಅಂದರೆ ಇನ್ನು ಸರಿಸುಮಾರು 2500 ಅಥವಾ 100 ವರ್ಷಗಳ ಕಾಲ ಈ ಬೋಧನೆ ಜಗತ್ತಿನಲ್ಲಿ ಪ್ರಚಲಿತವಾಗ್ತದೆ. ಆನಂತರ ಏನಾಗ್ತದೆ? ಆನಂತರ ಜಗತ್ತಿನಲ್ಲಿ ಜ್ಞಾನ ಅಸ್ತಂಗತ ಆಗ್ತದೆ. 10,000 ವರ್ಷಗಳು ಕಗ್ಗತ್ತಲೆಯ ಯುಗ ಅಂಥೇಳಿ ಕಳಿಬೇಕಾಗತ್ತೆ ಜಗತ್ತು. ಇದ್ರ ಬಗ್ಗೆ ಎಚ್ಚರವಾಗಿ ನಾವು ಅರ್ಥ ಮಾಡ್ಕೋಬೇಕು. 10,000 ವರ್ಷಗಳು, ಮುಂದಿನ 2,000 ವರ್ಷಗಳ ನಂತರದಲ್ಲಿ ಆ ಕಡೆ 10,000 ವರ್ಷಗಳು ಕಗ್ಗತ್ತಲೆಯ ಯುಗ ಅಂಥೇಳಿ ಕರೆಯಲ್ಪಡುತ್ತೆ. ಆ ಸಂದರ್ಭಕ್ಕೆ ಧಮ್ಮ ಬೋಧನೆಯಾಗಲಿ, ಧಮ್ಮ ವಿವರಣೆ ಆಗಲಿ, ಧಮ್ಮಾನುಷ್ಠಾನವಾಗಲಿ ಯಾವುದೂ ಇರೋದಿಲ್ಲ ಜಗತ್ತಿನಲ್ಲಿ. ಎಲ್ಲ ಜೀವಿಗಳು ಬಹಳ ವಿಪರೀತವಾಗಿ ಕಷ್ಟ ಬೀಳ್ತಾರೆ. ಆ ನಂತರದಲ್ಲಿ ಈಗ ಬೋಧಿಸುವವರಾಗಿರ್ತಕ್ಕಂತಹ ಮೈತ್ರೇಯರು ಬುದ್ಧರಾದಾಗ ಪುನಃ ಹೊಸ ಬೋಧನೆಗಳ ಪರಿವರ್ತನಾ ಯುಗ ಪ್ರಾರಂಭ ಆಗ್ತದೆ. ಹಾಗಾಗಿ ಈ ಒಂದು ವ್ಯಾಖ್ಯಾನವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ವ್ಯಾಖ್ಯಾನಿಸಿರ್ತಕ್ಕಂತಹ ಒಂದು ವಿವರಣೆಯನ್ನು ನೋಡಿದರೆ, ಆ ವಿವರಣೆಯಲ್ಲಿ ಬರ್ತಕ್ಕಂತಹ ಜನಕೋಟಿ ನಾವಾಗಿದ್ದೇವೆ. ಆ ವಿವರಣೆಯಲ್ಲಿ ಬರ್ತಕ್ಕಂತಹ ಜನಕೋಟಿ ನಾವಾಗಿದ್ದೇವೆ. ನಮ್ಮ ಬಗೆಗಿನ ಬುದ್ಧರ ಸಂದೇಹಗಳು ಸಕಾರಣವಾಗಿಯೇ ಇದ್ದಾವೆ. ನಮ್ಮ ಬಗ್ಗೆ ಬುದ್ಧರು ಏನು ಸಂದೇಹಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದುವರೆದು, ಅದು ಸಕಾರಣವಾಗಿಯೇ ಇದೆ. ಹಾಗಾಗಿ ಇಲ್ಲಿಯ ಸಂದೇಶಗಳನ್ನು ಬಹಳ ಕಾವ್ಯಮಯ ಆಗಿರೋದ್ರಿಂದ ಗ್ರಂಥದಿಂದ ನೇರವಾಗಿ ಆಯ್ಕೆ ಮಾಡಿಕೊಂಡು ಅಲ್ಲಲ್ಲಿ ಸ್ವಲ್ಪ ವಿವರಣೆ ಕೊಡ್ತಾ ನಾನು ವಿಚಾರಿಸ್ತಾ ಹೋಗ್ತೀನಿ.
ಇದರ ಒಟ್ಟು ಸಾರಾಂಶ ಈ ಒಂದು ಉಪನ್ಯಾಸದ ಒಟ್ಟು ಸಾರಾಂಶ ಚರಿಸ್ತಕ್ಕಂಥದ್ದು ಬುದ್ಧರು ತಮ್ಮ ಜ್ಞಾನೋದಯದ ನಂತರದಲ್ಲಿ ನಿರಂಜನ ನದಿ ತೀರದಲ್ಲಿ ಅಜಪಾಲ ವೃಕ್ಷದ ಕೆಳಗೆ ಏಕಾಂಗಿಯಾಗಿ ಧ್ಯಾನಮಗ್ನರಾಗಿ ಕೂತಿರುವಾಗ ಸಂಭವಿಸಿದ ಒಂದು ದೃಶ್ಯಗಳು ಅಥವಾ ಮನವರಿಕೆಗಳು ಅಂತ ಹೇಳ್ಬೋದು. ಅದನ್ನು ಅವರಿಗೆ ಧ್ಯಾನದಲ್ಲಿರುವಾಗ ಮನಸ್ಸಿಗೆ ಬರ್ತಾಯಿದೆ ಬುದ್ಧರಿಗೆ, ಯಾರೊಬ್ಬ ಪೂಜ್ಯನಿಗೆ ಭಯ ಭಕ್ತಿಯನ್ನು ತೋರಿಸದೆ ಪೂಜ್ಯ ಭಾವನೆ ಇಲ್ಲದೆ ಏಕಾಕಿಯಾಗಿರುವುದು ನೋವನ್ನು ಉಂಟು ಮಾಡುತ್ತದೆ. ಅವ್ರನ್ನ ಕುರಿತೇ ವಿಚಾರ ಮಾಡ್ತಾ ಇದ್ದಾರೆ. ಯಾರೊಬ್ಬರಿಗಾದರೂ ಕೂಡ ನಾನು ಭಕ್ತಿಯನ್ನು, ಮನ್ನಣೆಯನ್ನು, ಗೌರವವನ್ನು ತೋರಿಸದೆ ಏಕಾಂಗಿಯಾಗಿರುವುದು ಬಹಳ ನೋವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಒಬ್ಬ ಸಮಣನೋ ಬ್ರಾಹ್ಮಣನೋ ಅವನ ಸಮೀಪವಿದ್ದು ಅವನಿಗೆ ಮನ್ನಣೆ ಇತ್ತು, ಗೌರವದಿಂದ ಶೀಲಗಳನ್ನು ಸಂರಕ್ಷಿಸುತ್ತಾ ಇದ್ದರೆ ಅದು ಹೇಗೆ? ನೋಡಿ, ಅವರು ವಿಚಾರ ಮಾಡ್ತಾ ಇದ್ದಾರೆ ಬುದ್ಧರು. ಅವರ ಧ್ಯಾನದ ಒಂದು ಬೆಳಕಿನಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಒಬ್ಬ ಬ್ರಾಹ್ಮಣ ಅಥವಾ ಒಬ್ಬ ಸಮಣ ಅಂತಂದರೆ ಬೌದ್ಧ ಭಿಕ್ಷು ಅಥವಾ ಒಬ್ಬ ವೈರಾಗ್ಯಭರಿತನಾಗಿರ್ತಕ್ಕಂತಹ ಸನ್ಯಾಸಿ, ಅವನ ಜೊತೆಯಲ್ಲಿದ್ದು ನಾನು ಈ ಶೀಲಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದರೆ ಹೇಗೆ ಅಂಥೇಳಿ ವಿಚಾರಿಸ್ತಾರೆ. ಈ ಶೀಲಗಳನ್ನು ಕುರಿತಾಗಿ ಮೊದಲನೇ ಉಪನ್ಯಾಸದಲ್ಲಿ ಪ್ರಸ್ತಾವನೆ ಆಗಿದೆ. ಆರ್ಯ ಅಷ್ಟಾಂಗ ಪದ್ಯದಲ್ಲಾಗಿರ್ತಕ್ಕಂತಹ ಆ 8 ಶೀಲಗಳನ್ನು ಸಮ್ಮವಾಚ, ಸಮ್ಮ ಕಮ್ಮಂತೋ ಅಂದರೆ ಸಮ್ಯಕ್ ಕರ್ಮ, ಸಮ್ಯಕ್ ವಾಕ್ಕು, ಸಮ್ಯಕ್ ಕರ್ಮ, ಸಮ್ಮಾಜೀವ, ಸಮ್ಯಗಾಜೀವ ಸರಿಯಾದ ಜೀವನ ವೃತ್ತಿ, ಸಮಾಧಿ, ಸಮ್ಮ ವ್ಯಾಯಾಮ ಅಂದರೆ ಸರಿಯಾದ ಪ್ರಯತ್ನ, ಸಮಾಸತಿ ಸರಿಯಾದ ಧ್ಯಾನ, ಮತ್ತು ಸಮಾಧಿ ಸರಿಯಾದ ಸಮ್ಯಕ್ ಸಮಾಧಿ ಅಂತಕ್ಕಂತಹ ವಿಚಾರಗಳನ್ನು ಶೀಲಗಳನ್ನಾಗಿ ಅವರು ಪರಿಗಣಿಸಿ ಇದನ್ನು ನಾನು ಗೌರವಿಸ್ತಾ ಇದ್ದರೆ ಹೇಗೆ ಅಂತೇಳಿ ಆಗ ತಮ್ಮ ಬೋಧಿ ದೃಷ್ಟಿಯಲ್ಲಿ ಗಮನಿಸುವಾಗ ಅವ್ರಿಗನ್ಸಿದ್ದು ಏನಪ್ಪ ಅಂದರೆ, ಯಾವ ದೇವನೇ ಆಗಲಿ, ಬ್ರಹ್ಮನಾಗಲಿ, ಸಮಣನಾಗಲಿ, ಬ್ರಾಹ್ಮಣನಾಗಲಿ, ಮಾನವನಾಗಲಿ ನನಗಿಂತ ಶೀಲದಲ್ಲಿ ಮಿಗಿಲಾದವರಿಲ್ಲ. ಇದು ಅಹಂಕಾರದಿಂದ ಅವರು ವಿಚಾರ ಮಾಡ್ತಾಯಿಲ್ಲ. ಅವರಿಗೆ ಜ್ಞಾನೋದಯದ ಬಗ್ಗೆ ಪೂರ್ಣ ಖಾತ್ರಿ ಇದ್ದು ಅವರ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸದಿಂದ ಅವರು ವಿಚಾರ ಮಾಡ್ತಾ ಇದ್ದಾರೆ. ಯಾವ ದೇವನೇ ಆಗಲಿ, ಸಮಣನಾಗಲಿ, ಬ್ರಾಹ್ಮಣನೇ ಆಗಲಿ, ಮಾನವನಾಗಲಿ ಶೀಲ ಸಮಾಧಿಗಳಲ್ಲಿ ನನ್ನ ಸಮಾನರಿಲ್ಲ. ಹಾಗಾಗಿ ಸತ್ಯ ಹೀಗಿರುವಾಗ ನಾನು ಇನ್ಯಾರ ಸಂಘವನ್ನು ಆಶ್ರಯಿಸ್ತಕ್ಕಂಥದ್ದು? ನಾನು ಇನ್ಯಾರ ಸಂಘ ಆಶ್ರಯ ಮಾಡಲಿಕ್ಕೆ ಹೋಗೋಣ? ಎಲ್ಲ ನನಗಿಂತ ಕೆಳಗಿರ್ತಕ್ಕಂಥವ್ರಲ್ವೇ ಅಂತಕ್ಕಂಥ ವಿಚಾರ ಬಂದಿದೆ ಅವ್ರಿಗೆ ಇಲ್ಲಿ. ಅದಕ್ಕೆ ನನಗಿಂತ ಸಮಾಧಿಯನ್ನು ವಿಮುಕ್ತಿ ಪಡೆದ ಸಮಣನಾಗಲಿ, ಬ್ರಾಹ್ಮಣನಾಗಲಿ ಬೇರೊಬ್ಬನಿಲ್ಲ, ಇನ್ಯಾರೂ ಇಲ್ಲ ಇಲ್ಲಿ ಜಗತ್ತಿನಲ್ಲಿ. ಆಗ ತಥಾಗತ, ನೋಡಿ ಇದು ಭಾಳ ಮುಖ್ಯವಾದ ಪದವನ್ನು ಬುದ್ಧರಿಗೆ ಸಂಬೋಧನೆಯಲ್ಲಿ ಉಪಯೋಗಿಸ್ತಾರೆ. ಅಲ್ಲಲ್ಲಿ ತಥಾಗತ ಅಂತ ಹೇಳ್ತಾರೆ. ಏನು ತಥಾಗತ ಅಂದರೆ ಸದಾ ವರ್ತಮಾನಕ್ಕೆ ಸಲ್ಲುವ ಎಚ್ಚರವಾದ ಪ್ರಜ್ಞೆಯಲ್ಲಿರ್ತಕ್ಕಂಥವ್ರು ಅಂತ. ಸದಾ ವರ್ತಮಾನಕ್ಕೆ ಸಲ್ತಕ್ಕಂತಹ ಎಚ್ಚರದ ಪ್ರಜ್ಞೆಯಲ್ಲಿರ್ತಕ್ಕಂಥವ್ರು ಇವರು. ಹೀಗೆ ನನ್ನಿಂದಲೇ ಕಂಡುಕೊಂಡ ಈ ಪವಿತ್ರ ಧಮ್ಮಕ್ಕೆ ನಾನು ಮನ್ನಣೆ ಮತ್ತು ಗೌರವಗಳನ್ನು ಕೊಡುತ್ತಾ ಅದರ ಆಶ್ರಯದಲ್ಲಿ ಇರುವುದು ಯೋಗ್ಯ ಮತ್ತು ಉಚಿತ ಅಲ್ಲವೇ? ಯೋಗ್ಯ ಮತ್ತು ಉಚಿತ ಅವ್ರು ಅಂದ್ಕೊತಾರೆ ಸರಿ. ಏಕೆಂತಂದರೆ ನನಗಿಂತ ಮೇಲಿರೋರು ಯಾರೂ ಇಲ್ಲ, ಅವ್ರನ್ನ ಆಶ್ರಯ ಮಾಡೋಕ್ಕೆ ಹೋದರೆ ಮತ್ತೆ ನನ್ನ ಒಂದು ಮಾರ್ಗ ಮತ್ತೆ ದೃಢವಾಗದೆ ಹೋಗ್ಬೋದು. ಮನಸ್ಸು ಅದೃಢ ಅಲ್ವಾ, ಎಲ್ಲಿ ಬೇಕಾದರೂ ನನ್ನೊಂದು ದಾರಿ ತಪ್ಪಿಸ್ಬೋದು. ಹಾಗಾಗಿ ನಾನು ಆ ರೀತಿ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ವಿಚಾರ ಮಾಡಿದಾಗ, ಈ ವಿಚಾರ ಅವರಿಗೆ ಮನನವಾದ ಕೂಡಲೇ ಬ್ರಹ್ಮಲೋಕದಿಂದ ಬ್ರಹ್ಮಹಂಪತಿ ಅಂತ ಹೇಳ್ತಾರೆ. ಬ್ರಹ್ಮನ ಬ್ರಹ್ಮಹಂಪತಿ ಅಂತ ಇಲ್ಲಿ ವಿಚಾರ ಮಾಡ್ತಾರೆ. ಆತ ಕೆಳಗಿಳಿದು
ಗೌರವ ಸೂಚಕವಾಗಿ ಮಂಡಿ ಊರಿ ನಮಸ್ಕರಿಸಿ ಬುದ್ಧನಿಗೆ ನಿವೇದಿಸಿದ್ದು. ಬುದ್ಧನಿಗೆ ಏನಂತ ನಿವೇದನೆ ಮಾಡ್ತಾನೆ? ಅದು ಹಾಗೆ, ಹೇ ಘನವಂತನೇ, ಹೇ ಪರಿಪೂರ್ಣನೇ, ಓ ಸ್ವಾಮಿಯೇ, ಪೂಜ್ಯನೇ, ಹಿಂದೆ ಆಗಿ ಹೋದ ಬುದ್ಧರು ಇದೇ ಧಮ್ಮವನ್ನು ಮನ್ನಿಸಿ ಗೌರವಿಸುತ್ತಿದ್ದರು. ಹಿಂದೆ ಆಗಿ ಹೋದ ಬುದ್ಧರು ಇದೇ ಧಮ್ಮವನ್ನು ಮನ್ನಣಿಸಿ ಗೌರವಿಸುತ್ತಿದ್ದರು. ನೀವು ಹಾಗೆ ಮಾಡಿ, ನಿಮ್ಮ ಯೋಚನೆ ಸರಿಯಾಗಿದೆ ಅಂತ ಹೇಳ್ತಾರೆ. ಈಗ ಬುದ್ಧರು, ಗೌತಮ ಬುದ್ಧರು ಬುದ್ಧರ ಸರಣಿಯಲ್ಲಿ ಬಂದಿರತಕ್ಕಂತಹ 24ನೇವರು. ಆವರೆಗೆ 21 ಜನ ಬುದ್ಧರಾಗಿ 3 ಜನ ಪ್ರತ್ಯೇಕ ಬುದ್ಧರಾಗಿ ಇವರು 24ನೇವರಾಗಿ ಹುಟ್ಟಿರ್ತಕ್ಕಂಥದ್ದು. 20 ಜನ ಬುದ್ಧರು, 3 ಜನ ಪ್ರತ್ಯೇಕ ಬುದ್ಧರು, ಇವರು 24ನೇವರು. ಇದು ಕೂಡ ನಾವು ಗಮನಿಸಬೇಕು. ಅಷ್ಟು ಉಪದೇಶಗಳಾಗಲೇ ಜಗತ್ತಿಗೆ ಬಂದುಬಿಟ್ಟಿದೆ. 24 ಬುದ್ಧರ ಕೈಯಲ್ಲಿ ಬರಬೇಕಾಗಿರ್ತಕ್ಕಂಥ ಉಪದೇಶಗಳು ಜಗತ್ತಿಗಾಗಲೇ ಸಾರಾಂಶಭೂತವಾಗಿ ಬಂದುಬಿಟ್ಟಿದ್ದಾವೆ ಅಂತಕ್ಕಂಥ ವಿಚಾರ ನಮಗೆಲ್ಲ ಅರ್ಥ ಆಗಬೇಕು. ಹಾಗಾಗಿ ಇದರಿಂದ ನೀನು ಕೂಡ ವರ್ತಮಾನ ಕಾಲದಲ್ಲಿ ಇದೇ ಧಮ್ಮವನ್ನು ಮನ್ನಿಸುತ್ತಾ ಗೌರವಿಸುತ್ತಾ ಇರುವಂಥವನಾಗು. ಇದೇ ಧಮ್ಮವನ್ನು ಮನ್ನಣೆ ನೀಡಿ ಗೌರವ ನೀಡ್ತಾ ನೀನು ಮುಂದೆ ಸಾಗು. ಏಕೆಂದರೆ ಗತದಲ್ಲಿ ಆಗಿ ಹೋಗಿರುವ ಬುದ್ಧರು, ಭವಿಷ್ಯದಲ್ಲಿ ಬರುವವರು, ವರ್ತಮಾನದಲ್ಲಿರುವ ಬುದ್ಧರು ಯಾರು ದುಃಖ ನಿವಾರಣೆಯನ್ನು ಮಾಡುತ್ತಾರೆಯೋ ಅವರಲ್ಲಿ ಇದೇ ಧಮ್ಮವನ್ನು ಮನ್ನಿಸುತ್ತಾ ಗೌರವಿಸುವವರು. ಇದೇ ಧಮ್ಮದ ಲಕ್ಷಣ. ಏನು ಧರ್ಮ ನೀವು ಖಚಿತವಾಗಿ ಮನನ ಮಾಡಿಕೊಂಡಿದ್ದೀರೋ ಆ ಧರ್ಮಚಕ್ರ ಪ್ರವರ್ತನ ಸೂತ್ರದಲ್ಲಿ ಯಾವ ಧರ್ಮವನ್ನು ಮೊದಲಿಗೆ ಹೇಳ್ತಾರೆ, ಚತುರಾರ್ಯ ಸತ್ಯಗಳನ್ನು ಹೇಳ್ತಾರೆ. ದುಃಖ ಸತ್ಯ, ಜಗತ್ತಿನಲ್ಲಿ ಆಸೆಯೇ ದುಃಖಕ್ಕೆ ಕಾರಣ, ದುಃಖ ನಿವಾರಣೆ ಸಾಧ್ಯವಿದೆ, ದುಃಖ ನಿವಾರಣೆಯ ಮಾರ್ಗ ಇದೇ ತಾನೇ ಹೇಳೋದು. ಆ ದುಃಖ ನಿವಾರಣೆಯ ಮಾರ್ಗವೇ ಆರ್ಯ ಅಷ್ಟಾಂಗ ಪಥ. ಇದನ್ನಷ್ಟು ಅವ್ರು ಹೇಳಿರೋದು. ಈ ಧರ್ಮವನ್ನು ಮನ್ನಿಸುತ್ತಾ ನೀನು ಮುಂದೆ ಸಾಗು ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧರನ್ನು ಕುರಿತಾದ ಒಂದು ಪ್ರಾರ್ಥನಾ ವಾಕ್ಯ ಬರುತ್ತಲ್ಲಿ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧರು ಯಾರು? ಜ್ಞಾನೋದಯ ಹೊಂದಿರುವವರು, ಅವರಿಗೆ ಮೊದಲು ಶರಣು. ಧಮ್ಮಂ ಶರಣಂ ಗಚ್ಚಾಮಿ, ಆ ಬುದ್ಧರು ಸಾಧಿಸಿದ ಧರ್ಮಕ್ಕೆ ಶರಣು ಹೋಗುತ್ತೇನೆ. ಆ ನಂತರದಲ್ಲಿ ಸಂಗಮ್ ಅಂದರೆ ಜನಕೋಟಿ, ಜಗತ್ತಿನ ಜನಕೋಟಿ, ಇವರಿಗೆ ಶರಣು ಹೋಗ್ತಾ ಇದ್ದೇನೆ ಅಂತಕ್ಕಂತಹ ಭಾವನೆಯೊಂದಿಗೆ ಅವರು ಮುಂದುವರಿಯಲಿ ಅಂಥೇಳಿ ಬ್ರಹ್ಮಸಹಂಪತಿ ಹೇಳ್ತಾನೆ. ಹೀಗೆ ಯಾರು ತಮ್ಮ ಯೋಗಕ್ಷೇಮಗಳನ್ನು ಘನತೆಯನ್ನು ಅಪೇಕ್ಷಿಸುವರೋ ಅವರು ಬುದ್ಧರ ಉಪದೇಶಗಳನ್ನು ಸ್ಮರಿಸ್ತಾ ಇದೇ ಶ್ರೇಷ್ಠ ಧಮ್ಮಕ್ಕೆ ಮನ್ನಣೆ ಇತ್ತು ಗೌರವಿಸುವುದನ್ನು ಕಲಿಯಲಿ. ನೋಡಿ, ಯಾರು ನಿಜವಾಗಿ ಕೂಡ ಈ ಧಮ್ಮವನ್ನು ಪಾಲಿಸ್ತಾ ತಮ್ಮ ಯೋಗಕ್ಷೇಮವನ್ನು ಸಾಧನೆ ಮಾಡಬೇಕಂತ ಇದ್ದಾರೆ, ಅವರು ಈ ಬುದ್ಧರ ಬೋಧನೆಗಳನ್ನು ಗೌರವಿಸ ಶ್ರೇಷ್ಠ ಧರ್ಮಕ್ಕೆ ಮನ್ನಣೆ ಇತ್ತು ಸಾಗಲಿ ಅಂತ ಹೇಳ್ತಾರೆ. ಹೀಗೆ ಹಾರೈಸುತ್ತಾ ಬ್ರಹ್ಮಸಹಂಪತಿ ಆತನ ಒಂದು ನಿವಾಸಕ್ಕೆ ಅಂದರೆ ಬ್ರಹ್ಮಲೋಕಕ್ಕೆ ಆತ ಪುನಃ ಹಿಂದೆ ಕೊಟ್ಟೋಗ್ತಾನೆ. ಆಗ ಬುದ್ಧರು ಪುನಃ ಕೂತು ಅವನು ಹೇಳಿದ ಮಾತುಗಳ ಮೇಲೆ ಪರಾಮರ್ಶೆ ಮಾಡ್ತಾರೆ. ಮತ್ತೆ ಸುಮ್ಮನೆ ಹಾಗೆ ಇರೋಲ್ಲ, ಅವರು ಮತ್ತೆ ಪರಾಮರ್ಶೆ ಮಾಡ್ತಾರೆ. ನೋಡಿ, ಹೇಳಿದ್ನ ನೇರವಾಗಿ ಹಾಗೆ ಸುಮ್ಮನೆ ತಗೊಳಲ್ಲ. ಓ ಬ್ರಹ್ಮ, ಇವನು ದೇವರ ದೇವ, ಈತ ಬಂದು ಹೇಳಿಬಿಟ್ಟಿದ್ದಾನೆ, ನಂದು ಸರಿ ಅಂತ ಹೇಳಿ ನಾನು ಮನುಷ್ಯನಾಗಿ ಜ್ಞಾನ ಪಡೆದಿರ್ತಕ್ಕಂಥವನು, ನನಗಿಂತ ಉನ್ನತ ಜ್ಞಾನ ಇವ್ರದೇ ಆಗಿರಬೇಕು ಅಂಥೇಳಿ ಹೂ ಅಂತ ಒಪ್ಕೊಳಲ್ಲ. ಅವರು ತಕ್ಷಣ ಒಪ್ಪೋದಿಲ್ಲ, ಮತ್ತೆ ಪರಾಮರ್ಶೆ ಮಾಡ್ತಾರೆ ಧ್ಯಾನದಲ್ಲಿ. ಆಗ ಅವರಿಗೆ ಹೀಗೆ ಅನಿಸುತ್ತೆ, ಈ ಧಮ್ಮವನ್ನು ನಾನು ಸಾಕ್ಷಾತ್ಕರಿಸ್ಕೊಂಡಿದ್ದೇನೆ, ಈ ಧಮ್ಮವನ್ನು ನಾನು ಸಾಕ್ಷಾತ್ಕರಿಸ್ಕೊಂಡಿದ್ದೇನೆ. ಇದು ಬಹಳ ಘನವಾದದ್ದು, ಇದೇನೋ ಬಹಳ ಘನವಾದದ್ದು, ತಿಳಿಯಲು ಕಠಿಣವಾದದ್ದು, ತಿಳಿಯೋದಕ್ಕೆ ಬಹಳ ಕಠಿಣವಾದದ್ದು. ಇದು ಸುಲಭ ಅಲ್ಲ. ಭಾಳ ಸುಲಭವಾಗಿ ಎಲ್ಲ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ನಿರ್ದೇಶಕರು ಮೊದಲುಗೊಂಡು ಜಗದೀಶ್ ಅವರು ಮೊದಲುಗೊಂಡು ಭಾಳ ಸರಳವಾಗಿ ಹೇಳ್ಬಿಟ್ಟಿದ್ದಾರೆ. ಅಷ್ಟು ಸರಳ ಅಲ್ಲ. ಇದನ್ನು ಆಚರಣೆ ಮಾಡೋದು ಅರಿಯಲು ಕಷ್ಟವಾದದ್ದು.
ಸಂತೋಷವನ್ನು ಉಂಟು ಮಾಡುವುದು ಪರಿಜ್ಞಾನ ನೀಡುವುದು. ಸಂತೋಷವನ್ನು ಉಂಟು ಮಾಡುತ್ತೆ, ಪರಿಜ್ಞಾನವನ್ನು ಕೂಡ ನೀಡುತ್ತೆ. ಆದರೆ ತರ್ಕಕ್ಕೆ ನಿಲುಕದ್ದು ನೋಡಿ, ಇದು ಭಾಳ ಮುಖ್ಯವಾದ ಪದ. ಇಲ್ಲಿ ತರ್ಕ ಮಾಡಿ ನಾವು ಪಡೆಯೋಕ್ಕಾಗಲ್ಲ. ತರ್ಕದಿಂದ ಜ್ಞಾನ ಯಾವತ್ತೂ ಸಿಗೋದು ಶುಷ್ಕ ಪಾಂಡಿತ್ಯ, ವೇಸ್ಟ್ ನಾಲೆಡ್ಜ್. ಪುಸ್ತಕ ಜ್ಞಾನ ವೇಸ್ಟ್ ನಾಲೆಡ್ಜ್. ಆ್ಯಕ್ಚುಲಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಅನುಭವ ಜ್ಞಾನ, ಅನುಭಾವ ಜ್ಞಾನ, ಇದಷ್ಟೇ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜ್ಞಾನಿಗಳು ಮಾತ್ರ ಇದನ್ನು ಅರಿಯಬಲ್ಲರು. ಆದರೆ ಆ ಜೀವಿಗಳು ನೋಡಿ, ಜ್ಞಾನಿಗಳು ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಆದರೆ ಆ ಜೀವಿಗಳು ಭೌತಿಕ ವಿಷಯಾಭಿಲಾಷೆಗಳಿಗೆ ಅಂಟಿಕೊಂಡಿರುವರು. ನೋಡಿ, ಜ್ಞಾನಿಗಳೇನಾಗ್ಬಿಟ್ಟಿದ್ದಾರೆ ಈಗ ಪ್ರಪಂಚದಲ್ಲಿ ಭೌತಿಕ ವಿಷಯಾಭಿಲಾಷೆಗೆ, ಲೌಕಿಕವಾದ ಸುಖಭೋಗಗಳಿಗೆ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಇದು ಕಾರಣ ಕಾರ್ಯಕ್ಕೆ ಸಂಬಂಧಿಸಿದ ಪ್ರತಿತ್ಯ ಸಮುತ್ಪಾದ. ಪ್ರತಿತ್ಯ ಸಮುತ್ಪಾದ ಅಂದರೆ ಕಾರ್ಯಕಾರಣ ಸರಣಿಯ ಪ್ರತಿತ್ಯ ಸಮುತ್ಪಾದ ಅಂದರೆ ನೆಸಸರಿ ಬೈ ಪ್ರಾಡಕ್ಟ್, ಅತ್ಯಂತ ಅಗತ್ಯವಾಗಿರ್ತಕ್ಕಂತಹ ಉತ್ಪನ್ನ. ಒಂದು ಕಾರ್ಯ ಆಯ್ತಂದರೆ ಅದಕ್ಕೊಂದು ಕಾರಣ ಇದೆ, ಆ ಕಾರಣ ಇನ್ನೊಂದು ಕಾರ್ಯಕ್ಕೆ ಎಡೆ ಮಾಡಿಕೊಡ್ತದೆ. ಇದು ಒಂದು ಸಮುತ್ಪನ್ನ ಅಂದರೆ ನೆಸಸರಿ ಬೈ ಪ್ರಾಡಕ್ಟ್. ಅದು ಬರಲೇಬೇಕು. ಎರಡು ಆಟಮ್ಸು ಹೈಡ್ರೋಜನ್ನು, ಒಂದು ಆಟಮ್ ಆಕ್ಸಿಜನ್ನು ಸೇರಿಬಿಟ್ಟು ಕೆಮಿಕಲ್ ರಿಯಾಕ್ಷನ್ ಆದರೆ ನೀರು ಬರಲೇಬೇಕಲ್ಲ, ಹಾಗೆ ಇದು ಬರಲೇಬೇಕು ಅಂತಕ್ಕಂತಹ ಸತ್ಯ ಅದು ಅಂತ ಹೇಳ್ತಾ ಇದ್ದರು. ಮನನ ಮಾಡಲು ಪದಗಳನ್ನು ನೋಡಿ, ಇಲ್ಲಿ ಮನನ ಮಾಡಲು ಘೋರವಾದದ್ದು, ಹುಡುಗಾಟ ಅಲ್ಲ ಇದು. ಮನನ ಮಾಡಲು ಘೋರವಾದದ್ದು. ನಾವು ಬಾಟ್ಲುಗಟ್ಟಲೆ ನೀರು ತೊಗೊಂಬಂದು ಸುಮ್ಮನೆ ಇಲ್ಲಿ ಇಟ್ಬಿಡ್ತೀವಿ. ಅರ್ಧ ಲೀಟ್ರ್ ಬಾಟ್ಲು ಅಂತ 1/4 ಲೀಟ್ರು ಒಂದು 2 ಸಿಪ್ಪು ಕುಡಿದ್ಬಿಟ್ಟು ಬಿಸಾಕ್ಬಿಡ್ತೀವಿ ಸುಲಭವಾಗಿ. ಅಷ್ಟು ಸುಲಭ ನಮಗಿದು ಈ ನೀರನ್ನು ತೆಗೆದಾಗೋದು. ಆದರೆ ಪ್ರಯೋಗಶಾಲೆಯಲ್ಲಿ 1 ಲೀಟರ್ ನೀರು ತಯಾರು ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ಕೆಮಿಕಲ್ ರಿಯಾಕ್ಷನ್ನ ನಾವು ಡಿವೈಸ್ ಮಾಡಲಿಕ್ಕೆ 700 ಕೋಟಿ ರೂಪಾಯಿಗಳು ಬೇಕು. 700 ಕೋಟಿ ರೂಪಾಯಿಗಳು ಸಿಕ್ಕರೆ ಮಾತ್ರ ನಾವು 1 ಲೀಟ್ರ್ ನೀರು ತಯಾರು ಮಾಡ್ಬೋದು ಪ್ರಯೋಗಶಾಲೆಯಲ್ಲಿ. ನಾವೇನು ಮಾಡ್ತೀವಿ, ಇಲ್ಲಿ ಚೆಲ್ಲಿಬಿಡ್ತೀವಿ ಸುಮ್ಮನೆ. ಹಾಗೆ ನಮ್ಮ ವಿಚಾರ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಇದು ಮನನ ಮಾಡಲು ಘೋರವಾದದ್ದು. ಮತ್ತು ಈ ನಿಬ್ಬಾಣ ನಿಬಂಧನೆಗಳ ಒಂದು ನಿಲುವಿಕೆ, ಕಾಮನೆಗಳನ್ನು ತ್ಯಾಗ ಮಾಡುವುದು, ತೃಷ್ಣೆಯನ್ನು ನಾಶಪಡಿಸುವುದು, ಯಾವುದಕ್ಕೂ ಅಂಟಿಕೊಳ್ಳದೇ ಇರುವುದು ಮತ್ತು ನಿರೋಧವೂ ಸಹ ಸರಳವಾಗಿ ಅರ್ಥವಾಗಲಾರದ್ದು. ಇದು ಸರಳವಾಗಿ ಅರ್ಥವಾಗೋದಿಲ್ಲ. ಇದು ಯಾವುದು ಕೂಡ ಸರಳವಾಗಿ ಅರ್ಥ ಆಗೋದಿಲ್ಲ. ಇದು ಒಂದು ವೇಳೆ ನಾನು ಅಂದರೆ ಬುದ್ಧರು, ನಾನು ಈ ಧಮ್ಮವನ್ನು ಉಪದೇಶಿಸಿದರೆ ಇತರರು ನನ್ನನ್ನು ಅರ್ಥ ಮಾಡಿಕೊಳ್ಳಲಾರರು. ಬೇರೆಯವ್ರಿಗೆ ನಿಜವಾಗ್ಲೂ ಕೂಡ ಇದು ಅರ್ಥ ಆಗೋದಿಲ್ಲ. ಪ್ರಪಂಚ ಇರೋದೇ ಹಾಗೆ. ಸತ್ಯವನ್ನು ಎಂದಿಗೂ ಕೂಡ ಸ್ವೀಕಾರ ಮಾಡಿಲ್ಲ ಅಲ್ವಾ. ಕೃಷ್ಣನನ್ನು ಭೋಗಪುರುಷನನ್ನಾಗಿ ನೋಡ್ತು, ಬುದ್ಧರನ್ನು ಆತನನ್ನು ಒಂದು ಪ್ರಯೋಜನವಿಲ್ಲದ ಒಬ್ಬ ಭಿಕ್ಷುವನ್ನಾಗಿ ನೋಡಿದ್ವಿ. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ್ವಿ. ಯಾರನ್ನು ಬಿಟ್ಟಿದ್ದೀವಿ ನಾವು? ಯಾರನ್ನೂ ಬಿಟ್ಟಿಲ್ಲ. ಎಲ್ಲರನ್ನೂ ಹಾಗೆ ಮಾಡಿರೋದಲ್ವೇ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇತರರು ನನ್ನನ್ನು ಅರ್ಥ ಮಾಡಿಕೊಳ್ಳಲಾರರು ವಿನಃ ಅದು ನನಗೆ ದಣಿವು ಮತ್ತು ಶ್ರಮವನ್ನೇ ಉಂಟು ಮಾಡುವುದು. ನಾನು ಹೇಳಕ್ಕೆ ಹೋದರೆ ದಣಿವು ಮತ್ತು ಶ್ರಮ ನನಗೆ, ನಿಮಗೇನು ಅನುಕೂಲ ಇಲ್ಲ. ಅದರಿಂದ ನಾವಿರೋದು ಹೆಂಗೆ ತಾನೇ. ಈಗ 50 ವರ್ಷದಿಂದ ಕೇಳ್ತಾಯಿದ್ದೀವಿ, 25 ವರ್ಷದಿಂದ ಕೇಳ್ತಾಯಿದ್ದೀವಿ. ಯಾವುದರಲ್ಲಿ ಎಲ್ಲಿ ಎಷ್ಟು ಬದಲಾಗಿದ್ದೀವಿ? ಆಗಿಲ್ಲ. ಮತ್ತೇನು ಪ್ರಯೋಜನ ಆಯ್ತು ಅಲ್ಲಿಗೆ ಅಲ್ವಾ? ಹಾಗೆ ಜನಕೋಟಿಯ ಮನೋಭಾವನೆಯನ್ನು ಬುದ್ಧರು ಇಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ. ನಾನು ಬಹು ಕಷ್ಟದಿಂದ ಈ ಧಮ್ಮವನ್ನು ಗ್ರಹಿಸಿದ್ದೇನೆ.
ಬಹು ಕಷ್ಟದಿಂದ ಧಮ್ಮವನ್ನು ಗ್ರಹಿಸಿದ್ದೇನೆ. ವರ್ಷಗಟ್ಟಲೆ ಧ್ಯಾನದಿಂದ, ಸ್ವನಿರೀಕ್ಷಣೆಯಿಂದ, ಸ್ವವಿಮರ್ಶೆಯಿಂದ ಜ್ಞಾನವನ್ನು ಗ್ರಹಿಸಿರ್ತಕ್ಕಂಥದ್ದು ಬುದ್ಧರು. ನಾವು ಭಾಳ ಸರಳವಾಗಿ ಇಲ್ಲಿ ಭಾಷಣ ಮಾಡ್ಬೋದು, ಇನ್ನೂ ಕಠಿಣವಾದ ಭಾಷಣ ಮಾಡ್ಬೋದು, ಉತ್ತಮವಾದ ಪ್ರಬಂಧವನ್ನು ಬರೀಬೋದು. ಅಷ್ಟಾದ ಮಾತ್ರಕ್ಕೆ ನಾವು ಬುದ್ಧರಾಗಲ್ಲ. ಅಷ್ಟಾದ ಮಾತ್ರಕ್ಕೆ ನಾವು ಬುದ್ಧರಾಗೋದಿಲ್ಲ. ಅವರು ಮಾಡಿದ್ದನ್ನು ನಾವು ಮಾಡ್ಬೋದು ಅಂತ ಅವ್ರು ತೋರಿಸಿದ್ದಾರೆ, ನಾವು ಮಾಡಬೇಕಷ್ಟೇ. ಅದು ಭಾಳ ಮುಖ್ಯ ಇಲ್ಲಿ. ಹಾಗಾಗಿ ಇದನ್ನು ಘೋಷಿಸುವ ಅಗತ್ಯ ನನಗಿಲ್ಲ. ನೋಡಿ, ಬುದ್ಧರು ಯೋಚನೆ ಮಾಡ್ತಾಯಿದ್ದಾರೆ, ಇದನ್ನು ಘೋಷಿಸ್ತಕ್ಕಂಥ ಅಗತ್ಯನೇ ನನಗಿಲ್ಲ, ನೀವು ಏನು ಬೇಕಾದ್ರೂ ಮಾಡಿಕೊಡಿ, ನಂದಲ್ಲ ಇದು ಜವಾಬ್ದಾರಿ. ರಾಗದ್ವೇಷಗಳನ್ನು ತುಂಬಿಕೊಂಡವರಿಂದ ಈ ಧಮ್ಮವನ್ನು ಅರಿಯುವುದು ಸುಲಭ ಸಾಧ್ಯವಲ್ಲ. ರಾಗದ್ವೇಷಗಳು ಯಾರಿಗೆಲ್ಲ ತುಂಬಿದೆ, ಈ ಧಮ್ಮವನ್ನು ತಿಳಿಯೋದಕ್ಕೆ ಇದು ಸುಲಭ ಸಾಧ್ಯವಲ್ಲ. ಸರೆಂಡರ್, ಟೋಟಲ್ ಸರೆಂಡರ್ ಆಗಬೇಕು, ಶರಣಾಗತನಾಗಬೇಕು. ಯಾರಿಗೆ ಶರಣಾಗತನಾಗಬೇಕು? ನನ್ನೊಳಗಿರುವ ಜ್ಞಾನಕ್ಕೆ ನಾನು ಶರಣಾಗತನಾಗಬೇಕು, ಜಗತ್ತಿನಲ್ಲಿರುವ ದೈವತ್ವಕ್ಕೆ ನಾನು ಶರಣಾಗತನಾಗಬೇಕು. ದೆನ್ ಅಲೋನ್, ಆವಾಗ ಮಾತ್ರ ಧರ್ಮ ಅರ್ಥ ಆಗುತ್ತೆ, ಅಲ್ಲದರೆ ಅರ್ಥ ಆಗಲ್ಲ. ಧರ್ಮ ಅರ್ಥ ಆಗ್ಬೇಕು ನಮಗೆ ಅಂದರೆ ನನ್ನೊಳಗಿರುವ ಸತ್ಯಕ್ಕೆ ನಾನು ಶರಣಾಗಬೇಕು, ಜಗತ್ತಿನಲ್ಲಿರ್ತಕ್ಕಂತಹ ಪ್ರೇಮಕ್ಕೆ ನಾನು ಶರಣಾಗಬೇಕು. ಯಾವುದರಲ್ಲಿ ನಾವು ಎಷ್ಟು ಹೆಜ್ಜೆ ಮುಂದುವರೆದಿದ್ದೀವಿ, ಯಾವುದರಲ್ಲಿ ನಾವು ಎಷ್ಟು ಹೆಜ್ಜೆ ಮುಂದುವರೆದಿದ್ದೀವಿ, ಭಾಳ ಕಷ್ಟ ಇದೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಲ್ವೇ. ಹಾಗಾಗಿ ರಾಗದ್ವೇಷಗಳನ್ನು ತುಂಬಿಕೊಂಡವರಿಂದ ಧಮ್ಮವನ್ನು ಅರಿಯಲು ಸಾಧ್ಯವಿಲ್ಲ. ಕಾಮಿಗಳು ಕಗ್ಗತ್ತಲೆಯಲ್ಲಿದ್ದಾರೆ, ಕಾಮಿಗಳು ಕಗ್ಗತ್ತಲೆಯಲ್ಲಿದ್ದಾರೆ. ಅವರು ಧಮ್ಮವನ್ನು ಕಾಣಲಾರರು. ಕಾಮಿಗಳು ಅಂದರೆ ರಜೋ ಸ್ವಭಾವದವರು ಅಂತ ಅರ್ಥ. ಕಾಮಿಗಳು ಅಂದರೆ ಎಲ್ಲರೂ ಕಾಮಿಗಳೇ, ರಜೋ ಸ್ವಭಾವದವರು. ಒಬ್ಬರಿಗೆ ಆರೋಗ್ಯದ ಬಗ್ಗೆ, ಒಬ್ಬರಿಗೆ ಸ್ಥಿತಿಗತಿಗಳ ಬಗ್ಗೆ, ಒಬ್ಬರಿಗೆ ಅಧಿಕಾರದ ಬಗ್ಗೆ, ಇನ್ನೊಬ್ಬರಿಗೆ ಐಶ್ವರ್ಯದ ಬಗ್ಗೆ, ಎಲ್ಲರಿಗೆ ಕಾಮ ಇದೆ. ಅಲ್ಪ ಸ್ವಲ್ಪವೋ ಹೆಚ್ಚೋ ಕಮ್ಮಿಯೋ ಹುಟ್ಟಾರೆ. ಒಂದು ಸಣ್ಣ ಸೂಜಿ ಮುನೆಯಷ್ಟಿಂದ ಹಿಡಿದು ದೊಡ್ಡ ಬೆಟ್ಟದವರೆಗೂ ಇದೆ ಕಾಮ ಅಂತಕ್ಕಂಥದ್ದು, ಎಲ್ಲರಿಗೂ ಇದೆ ಅದು ಅಲ್ವಾ. ಹಾಗಾಗಿ ಅವರು ಕಗ್ಗತ್ತಲೆಯಲ್ಲಿದ್ದಾರೆ, ಅವರು ಧಮ್ಮವನ್ನು ಕಾಣಲಾರರು. ಸೆಳೆತದ ವಿರುದ್ಧ ಸಾಗುವುದರಿಂದ ಇದು ಗಹನವಾಗಿದ್ದು ಮಾರ್ಮಿಕವಾಗಿದೆ. ಸೆಳೆತದ ವಿರುದ್ಧ, ಈ ಲೋಕದ ಸೆಳೆತದ ವಿರುದ್ಧ ಸಾಗುತ್ತೆ ಇದು. ಆದ್ದರಿಂದ ಇದು ಗಹನವಾದದ್ದು ಮತ್ತು ಮಾರ್ಮಿಕವಾದದ್ದು. ಏನು ಮಾಡುತ್ತೆ ಇದು ನಮ್ಮನ್ನು? ಈ ಕಾಮದ ಒಂದು ಸೆಳೆತ ಏನು ಮಾಡುತ್ತೆ? ನಮ್ಮಲ್ಲಿ ಆಸೆಗಳನ್ನು ಮತ್ತು ಭಯಗಳನ್ನು ಹುಟ್ಟಾಕ್ತದೆ. ಆಸೆಗಳನ್ನು ಮತ್ತು ಭಯಗಳನ್ನು ಹುಟ್ಟಾಕ್ತದೆ. ನಾನು ಅಂದ್ಕೊಂಡಿದ್ದ ಆಗಲ್ವೇನೋ ಅಂತಕ್ಕಂಥ ಭಯ, ಬೇಕೇ ಬೇಕು ಅಂತಕ್ಕಂತಹ ಆಸೆ. ಟು ಬಿಕಮ್, ನಾನು ಇದಾಗಬೇಕು ಅಂತಕ್ಕಂತಹ ಹಂಬಲ. ಯಾರಾದರೂ ಅದು ಗಡ್ಡಿ ಬಂದಾರೇನೋ ಅಂತಕ್ಕಂಥ ಭಯ. ಆಸೆಗೆ ಭಯ ಪೂರಕ, ಭಯಕ್ಕೆ ಆಸೆ ಶಕ್ತಿ ನೀಡ್ತಾ ಇದೆ. ಹೀಗೆ ನಾನು ಬದುಕ್ತಾ ಇದ್ದೀನಿ. ಹಾಗಾಗಿ ಬಹಳ ಮಾರ್ಮಿಕವಾದದ್ದು ಅಂತ ಹೇಳ್ತಾರೆ ಅವರು. ಆಗ ಬ್ರಹ್ಮ ಸಹಂಪತಿಗೆ ಬುದ್ಧರ ವಿಚಾರಧಾರೆ ಅರಿವಾಯಿತು. ಕೂಡಲೇ ಅವರು ಅಹೋ, ಈ ಧಮ್ಮವನ್ನೇ ಕೇಳದೆ ಲೋಕ ನಾಶ ಹೊಂದುವುದೇನೋ. ಬ್ರಹ್ಮನಿಗೆ ಭಯ ಆಗಿಬಿಡುತ್ತೆ. ಬುದ್ಧರು ಈ ರೀತಿ ವಿಚಾರ ಮಾಡ್ತಾ ಇದ್ದಾರಲ್ಲ, ಏನಾದರೂ ಈ ಧಮ್ಮನ ಅವರು ಉಪದೇಶ ಮಾಡದೆ ಹೋಯ್ತಪ್ಪ ಅಂತಂದರೆ ಜಗತ್ತು ಈ ಧರ್ಮವನ್ನು ಕೇಳದೆ ನಾಶ ಆಗಿಬಿಡುತ್ತೇನೋ ಅಂತಕ್ಕಂಥ ಪ್ರಶ್ನೆ ಅವನಿಗೆ ಬಂದುಬಿಡುತ್ತೆ ಬ್ರಹ್ಮನಿಗೆ. ತಕ್ಷಣ ಆತ ಬುದ್ಧರ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ತಕ್ಷಣ ಬುದ್ಧರ ಮುಂದೆ ಪ್ರತ್ಯಕ್ಷ ಆಗಿ ಮಂಡಿಯೂರಿ ಬೇಡ್ತಾನಂತವನು ಬುದ್ಧರನ್ನು. ಮಂಡಿಯೂರಿ ಬೇಡ್ತಾನೆ ಬುದ್ಧರನ್ನ. ಏನಂತ ಹೇಳ್ತಾನೆ?
ಓ ಸ್ವಾಮಿಯೇ, ಓ ಘನವಂತನೇ, ಧಮ್ಮವನ್ನು ವ್ಯಾಖ್ಯಾನಿಸು, ಧರ್ಮವನ್ನು ನೀನು ಘೋಷಣೆ ಮಾಡು. ಹೇ ಪರಿಪೂರ್ಣನೇ, ಧಮ್ಮವನ್ನು ಉಪದೇಶಿಸು. ಇಲ್ಲಿ ಕೆಲವರಿಗೆ ಕಣ್ಣಿನ ಮೇಲೆ ತುಸುವಾಗಿ ಧೂಳು ಕೂತಿದೆ, ಕೆಲವರಿಗೆ ಮಾತ್ರ ಕಣ್ಣಿನ ಮೇಲೆ ತುಸು ಧೂಳು ಕೂತಿದೆ. ಅವರು ಈ ಧಮ್ಮ ಕೇಳದಿದ್ದರೆ ನಾಶವಾಗುವರು. ಈ ಧರ್ಮ ಅರ್ಥ ಆಗದೆ ಹೋಯ್ತಪ್ಪ ಅಂದರೆ ಅವರು ನಾಶ ಆಗಿಬಿಡ್ತಾರೆ. ಮುಂದೆ ಈ ಧಮ್ಮವನ್ನು ಅರಿಯಲು ಕೆಲವರಾದರೂ ಶಕ್ಯರಾಗುವರು. ಯಾರೋ ಕೆಲವು ಜನ ಇದನ್ನ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇರೋರು ಮುಂದಕ್ಕೆ ಹುಟ್ಟುತ್ತಾರಪ್ಪ. ಆದ್ದರಿಂದ ನೀನು ಏನು ಧರ್ಮವನ್ನು ಅರ್ಥ ಮಾಡ್ಕೊಂಡಿದೆಯಾ ಅದನ್ನು ಘೋಷಣೆ ಮಾಡು ಅಂತ ಬೇಡ್ತಾ ಇದ್ದಾನೆ ಬ್ರಹ್ಮ. ಹಿಂದಿನ ಕಾಲದಲ್ಲಿ ಈ ಮಗಧ ಸಾಮ್ರಾಜ್ಯದಲ್ಲಿ ದುಷ್ಟರು ನೀಡಿದ ಅಧರ್ಮ ಪುನಃ ತಲೆ ಎತ್ತಿದೆ. ದುಷ್ಟರು ನೀಡಿರ್ತಕ್ಕಂತಹ ಅಧರ್ಮ ಪುನಃ ತಲೆ ಎತ್ತಿದೆ. ಈಗ ಅಮೃತದ ಬಾಗಿಲನ್ನು ನೀನು ತೆರೆ. ಅಮೃತದ ಬಾಗಿಲನ್ನು ನೀನು ತೆರೆಯಪ್ಪ. ಯಾರೋ ಬೇರೆಯವ್ರು ಮಾಡ್ತಾರೆ ಅಂತ ನೀನು ನಿರೀಕ್ಷೆ ಮಾಡಬೇಡ, ಇದನ್ನು ನೀನು ತೆರೆ. ನಿಷ್ಕಳಂಕ ಮನದವರು ಈ ಧಮ್ಮವನ್ನು ಕೇಳಲಿ. ಯಾರಿಗೆ ಮನಸ್ಸು ನಿಷ್ಕಳಂಕ ಆಗಿದೆ ಅವರು ಈ ಧರ್ಮನ ಕೇಳಲಿ. ಪರ್ವತದ ಮೇಲಿದ್ದವರು ಸುತ್ತಣ ಎಲ್ಲವನ್ನು ಕಾಣುವಂತೆ ದೃಷ್ಟಿ ಇರಲಿ. ಪರ್ವತದ ಮೇಲೆ ನಿಂತು ಸುತ್ತ ಸಮನಾಗಿ ಕಾಣುವಂತೆ ನೀನು ಎಲ್ಲರನ್ನ ಒಂದು ಸಮನಾಗಿ ನೋಡು. ಎಲ್ಲರನ್ನ ಒಂದು ಸಮನಾಗಿ ನೋಡು, ಬೇರೆ ರೀತಿಯಲ್ಲಿ ಕಾಣಬೇಡ. ಅವರು ಇರೋ ರೀತಿ ಹಾಗೇ ಇರಲಿ. ಅವರು ಅದನ್ನು ನೀನು ಅಕ್ಸೆಪ್ಟ್ ಮಾಡ್ಕೋ, ಒಪ್ಕೋ. ಅವನು ಹಾಗೇ ಇರೋದು, ಒಪ್ಕೋ ಅಂತ ಹೇಳ್ತಾ ಇದ್ದಾರೆ ಅವರಲ್ಲಿ. ಅಮೃತದ ಬಾಗಿಲನ್ನು ನೀನು ತೆರೆದು ಪರ್ವತದ ಮೇಲಿದ್ದವರು ಸುತ್ತಲೂ ಎಲ್ಲರನ್ನ ಕಾಣುವಂತೆ ದೃಷ್ಟಿ ಇರಲಿ. ಜನನ ಮರಣಗಳಿಂದ ದುಃಖ ತಪ್ತರಾದವರ ಮೇಲೆ ಆನಂದಮಯ ಅಂತಃಕರಣೆ ಇರಲಿ. ನೋಡಿ, ಈ ಜನನ ಮರಣ ಚಕ್ರಗಳಲ್ಲಿ ಸಿಲುಕಿರ್ತಕ್ಕಂತಹ ಈ ಮಾನವ ಕೋಟಿಯ ಮೇಲೆ ಆನಂದಮಯನಾದ ನಿನ್ನ ಒಂದು ಅಂತಃಕರಣವಿರಲಿ. ಒಂದು ಒಳಗಿರುವ ಅನುಕಂಪದಿಂದ, ಕರುಣೆಯಿಂದ, ಏನಪ್ಪ ಇವರು ಇದರಲ್ಲಿ ಸಿಗೆ ಬಿದ್ದಿದ್ದಾರೆ, ಹೊರಗೆ ಬರಲಿ ಇವರು ಕೂಡ ಸ್ವಲ್ಪ ಅಂತಕ್ಕಂತಹ ಒಂದು ಮನೋಭಾವನೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಲೋಕದಲ್ಲಿ ಚಲಿಸು, ಲೋಕದಲ್ಲಿ ನೀನು ಪ್ರವರ್ತಿಸು, ಲೋಕದಲ್ಲಿ ಚಲಿಸು. ಆ ಧರ್ಮಚಕ್ರ ಪ್ರವರ್ತನ ಸೂತ್ರದಲ್ಲಿ ಇದೇ ವಾಕ್ಯವನ್ನು ಹೇಳ್ತಾರೆ ಬುದ್ಧರು. ನಾನು ಈ ದಿನ ಇಲ್ಲಿ ಧರ್ಮಚಕ್ರ ಪ್ರವರ್ತನ ಸೂತ್ರವನ್ನು ಹರಿಯ ಬಿಡ್ತಾ ಇದ್ದೇನೆ. ಇದು ಇನ್ನು ಎಂದಿಗೂ ನಿಲ್ಲಲಾರದು ಅಂತ ಹೇಳ್ತಾರೆ. ಇನ್ನೆಂದಿಗೂ ನಿಲ್ಲಲಾರದು, ಇದು ಯಾವತ್ತೂ ನಿಲ್ಲಲ್ಲ, ಇನ್ನು ಮುಂದುವರಿತಾ ಇರುತ್ತೆ ಇದು ಅಂತ ಹೇಳ್ತಾರೆ ಬುದ್ಧರು. ಹಾಗೆ ಲೋಕದಲ್ಲಿ ನೀನು ಚಲಿಸು. ನೋಡಿ, ಲೋಕದಲ್ಲಿ ಚಲಿಸುವಂತಕ್ಕಂತಹ ವಾಕ್ಯವನ್ನು ಎಷ್ಟು ನಿಘಂಟಾಗಿ ನಿಖರವಾಗಿ ಅರ್ಥ ಮಾಡ್ಕೊತಾರೆ ಬುದ್ಧರು ಅಂತಂದರೆ, ಕೆಲವು ಸಾರಿ ಅವರಿಗಿರ್ತಕ್ಕಂತಹ ದಿವ್ಯಶಕ್ತಿಯಿಂದ ಮರಣ ಹೊಂದುವವರಿಗೆ ಆ ಒಂದು ಸಂಸ್ಕಾರ ಅರ್ಹತೆ ಇದ್ದರೆ ಯೋಜನೆಗಳ ದೂರ ರಾತ್ರಿ ಇಡೀ ಪ್ರಯಾಣವನ್ನು ಮಾಡಿ ಬೆಳಗಿನ ಜಾವದಲ್ಲಿ ಅವರನ್ನು ತಲುಪಿ ಅವರಿಗೆ ಧರ್ಮೋಪದೇಶವನ್ನು ನೀಡಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಅಷ್ಟು ಪ್ರಯತ್ನ ಅವ್ರದ್ದು, ಬುದ್ಧರ ಪ್ರಯತ್ನ, ಅಷ್ಟು ಬುದ್ಧರ ಪ್ರಯತ್ನ. ಲೆಕ್ಕಾಗುಳಿ. ಈಗ ಸತ್ತ ಅಂತಕ್ಕಂತಹ ಒಬ್ಬ ಯುವಕನ ಒಂದು ಚರಿತ್ರೆಯಲ್ಲಿ ಬರ್ತದೆ. ಅವನು ಇನ್ನು 2 ದಿನದಲ್ಲಿ ಕೊಲೆ ಆಗ್ತಾನೆ ಅಂಥೇಳಿ ಗೊತ್ತಾದ ತಕ್ಷಣ 2 ದಿನ ರಾತ್ರಿ ಪೂರ್ತಿ ನಡೆದು ಅವನನ್ನು ಪ್ರಯಾಣದಲ್ಲಿ ಸೇರ್ತಾ ಅವನಿಗೆ ಈ ಒಂದು 32 ಸೂತ್ರಗಳ ಒಂದು ಬುದ್ಧ ಜ್ಞಾನವನ್ನು ಆತನಿಗೆ ಉಪದೇಶ ಮಾಡ್ತಾರೆ. ಹೊರಟೋಗ್ತಾರೆ. ಅವನು ಕೊಲೆ ಆಗುತ್ತೆ, ಆದರೆ ಅವನು ಜ್ಞಾನದಲ್ಲಿರ್ತಾನೆ. ಹಾಗಾಗಿ ಅವನು ದೇವತೆಯಾಗಿ ಹುಟ್ಟುತ್ತಾನೆ. ಅವನು ದೇವತೆಯಾಗಿ ಹುಟ್ಟುತ್ತಾನೆ. ಅವನು ಸತ್ತ. ಇಷ್ಟು ಪ್ರಯತ್ನವನ್ನು ಬುದ್ಧರು ಮಾಡ್ತಾರೆ. ನೋಡಿ, ನಮ್ಮ ಕರ್ತವ್ಯ ಕೂಡ ಇಲ್ಲಿ ಅರ್ಥ ಆಗುತ್ತೆ. ನಮ್ಮ ಕರ್ತವ್ಯ ಕೂಡ ಇಲ್ಲಿ ಸ್ವಲ್ಪ ಅರ್ಥ ಆಗುತ್ತೆ ನಮಗೆ, ಅಲ್ವಾ? ಬಹಳ ಮುಖ್ಯ ಅದು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಈ ಲೋಕದಲ್ಲಿ ಚಲಿಸು ಈ ಧಮ್ಮವನ್ನು ಅರಿಯಲು ಕೆಲವರು ಮಾತ್ರ ಇದ್ದಾರೆ. ಬುದ್ಧರು ಇದಕ್ಕೆ ಪ್ರತಿನುಡಿ ಹೀಗೆನ್ನುವರು: ಯಾವ ಧಮ್ಮವನ್ನು ನಾನು ಗ್ರಹಿಸಿದ್ದೇನೋ ಅದನ್ನು ರಾಗದ್ವೇಷ ಹೊಂದಿದವರು ಸುಲಭವಾಗಿ ಅರಿಯಲಾರರು.
ಕಾಮಿಗಳು ಕಗ್ಗತ್ತಲೆಯಲ್ಲಿ ಈ ಧಮ್ಮವನ್ನು ಕಾಣಲಾರರು. ರಾಗದ್ವೇಷಗಳಿಂದ ಯಾರು ಆವರಿಸಲ್ಪಟ್ಟಿದ್ದಾರೆ ಇವರಿಗೆ ಅರ್ಥ ಆಗೋಲ್ಲ. ಅದು ಸೆಳೆತಕ್ಕೆ ವಿರುದ್ಧವಾಗಿ ಚಲಿಸುತ್ತದೆ, ಅಗಾಧವಾಗಿದೆ, ಗಹನವಾಗಿದೆ, ತಿಳಿಯಲು ಕಠಿಣವಾಗಿದೆ, ಪರಿಜ್ಞಾನವುಳ್ಳದ್ದಾಗಿದೆ. ಇಂತಹ ಚಿಂತನೆಯಲ್ಲಿ ನನ್ನ ಮನಸ್ಸು ಈ ಧಮ್ಮವನ್ನು ಘೋಷಿಸಬಾರದೆಂದು ನಿರ್ಲಿಪ್ತಗೊಂಡಿದೆ ಅಂತ ಹೇಳ್ತಾರೆ. ಮತ್ತೆ ಪುನಃ ಅದೇ ವಾಕ್ಯಗಳು ಹೇಳ್ತಾರೆ. ಏನೂ ಪ್ರಯೋಜನ ಆಗಲ್ಲ, ನಿಜವಾಗ್ಲೂ ಕೂಡಲು ಅವರು ಅರ್ಥ ಮಾಡ್ಕೊಳ್ಳಲ್ಲ ನಾನು ಹೇಳೋದನ್ನ, ನನಗೆ ಶ್ರಮ ಅಷ್ಟೇ ಅಂತ ಹೇಳ್ತಾರೆ. ಆಗ ಬ್ರಹ್ಮ ಸಹಂಪತಿಯು ಮೂರನೇ ಬಾರಿ ಪ್ರಾರ್ಥನೆ ಮಾಡ್ತಾನೆ. ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ. ಸುಗತನು ಜೀವಿಗಳ ಮೇಲೆ ಅನುಕಂಪ ಭರಿತನಾಗಿ ಬುದ್ಧ ದೃಷ್ಟಿಯಿಂದ ಲೋಕವನ್ನೆಲ್ಲ ವೀಕ್ಷಣೆ ಮಾಡಿದನು. ಬುದ್ಧರಾಗ ಲೋಕವನ್ನೆಲ್ಲ ವೀಕ್ಷಣೆ ಮಾಡ್ತಾರೆ. ಆಗ ಕೆಲವರ ಕಣ್ಣಿನ ಮೇಲೆ ಸ್ವಲ್ಪ ಧೂಳ ಇದ್ದದ್ದು, ಕೆಲವರು ಜಾಣರು, ಇನ್ನಿತರರು ದಡ್ಡರು, ಒಳ್ಳೆಯವರು, ಕೆಟ್ಟ ನಡತೆ ಉಳ್ಳವರು, ಉಪದೇಶ ಗ್ರಹಣ ಶಕ್ತಿ ಉಳ್ಳವರು, ಅದು ಉಪದೇಶ ಹಿಡಿಸದವರು, ಮತ್ತು ಕೆಲವರು ದುಷ್ಟ ಸ್ವಭಾವಕ್ಕೆ ಅಂಜಿದವರು, ಭವಿಷ್ಯ ಜೀವನದ ಅರಿವನ್ನು ಅರಿತವರು ಇರುವುದನ್ನು ಅವನು ಕಂಡನು. ಇಷ್ಟು ಥರ ಜನ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತಾನೆ ಬುದ್ಧ. ಹೇಗೆ ಕೊಳದಲ್ಲಿ ನೀಲಿ, ಕೆಂಪು ಮತ್ತು ಬಿಳಿ ಕಮಲಗಳು ನೀರಿನಲ್ಲಿ ಹುಟ್ಟಿ ಬೆಳೆದು ನೀರಿನಿಂದ ಹಾದು ಜಲದಿಂದ ಒಂದು ಪ್ರೋಕ್ಷಿತವಾಗಿದೆ. ತಾವ್ರೆ ಹೇಗಿರುತ್ತೆ, ನೀರಿಂದ ಮೇಲೆ ಬಂದುಬಿಟ್ರೆ ಅದ್ರ ಮೇಲೆ ನೀರಿಂದ ಹನಿ ಕೂಡ ಇರೋದಿಲ್ಲ ಅದ್ರ ಮೇಲೆ. ಹಾಗೆ ಶುದ್ಧವಾಗಿ ನೀರು ಹತ್ತದೇ ನಿಂತಿರುವಂತೆ ಬುದ್ಧನು ಜೀವಿಗಳನ್ನು ತನ್ನ ನಿರೀಕ್ಷಣೆಯಲ್ಲಿ ಕಂಡನು. ಎಲ್ಲರಿಂದ ಅತೀತನಾಗಿ ನಿಂತ್ಕೊಂಡು ನೋಡ್ದ ಬುದ್ಧ. ಅತೀತನಾಗಿ ಮೇಲೆ ನಿಂತು ನೋಡ್ದ ಅವನು. ಯಾರಿಗೆ ಎಷ್ಟು ಬೇಕಾದ್ರೂ ತಲುಪಲಿ, ಹೇಳ್ತಕ್ಕಂಥ ಕೆಲಸ ಮಾತ್ರ ನಾನು ಮಾಡ್ತೇನೆ ಅಂತ. ಆಗ ಅಮೃತದ ದ್ವಾರ ತೆರೆಯುತ್ತೆ. ಯಾರಿಗೆ ಸ್ಮೃತಿ ಇದೆ ಅವರು ಇದರಲ್ಲಿ ಶ್ರದ್ಧೆಯನ್ನು ಬೆಳೆಸಲಿ. ಜೀವಿಗಳಿಗೆ ದಣಿವು ಶ್ರಮವೂ ಆಗುತ್ತದೆಂದು ನಾನು ಈ ಘನವಾದ ಶ್ರೇಷ್ಠಧಮ್ಮವನ್ನು ಉಪದೇಶಿಸಿರಲಿಲ್ಲ. ಜೀವಿಗಳಿಗೆ ಭಾಳ ಕಷ್ಟ ಆಗ್ಬಿಡುತ್ತೆ. ಯಾರಾದರೂ ನಿಮಗೆ ಮೈಸೂರು ಪಾಕ್ ತಿನ್ನೋದು ಬಿಟ್ಬಿಡಿ ಅಂತ ಹೇಳಿದರೆ ನೀವು ಎಷ್ಟು ಸಿಟ್ಟಾಗ್ತೀರೋ ಅವ್ರ ಮೇಲೆ, ಸಿಟ್ಟಾಗಲ್ವಾ? ಹಾಗೆ ಜೀವಿಗಳಿಗೆ ದಣಿವು ಶ್ರಮವೂ ಆಗುತ್ತದೆಂದು ನಾನು ಈ ಘನವಾದ ಶ್ರೇಷ್ಠವಾದ ಧಮ್ಮವನ್ನು ಉಪದೇಶಿಸಿರಲಿಲ್ಲ. ಬ್ರಹ್ಮ ಸಹಂಪತಿಯು ಇಷ್ಟೆಲ್ಲ ಭಿನ್ನವಿಸಿದ ಮೇಲೆ ತಾನು ಬುದ್ಧನನ್ನು ಸಂದೇಶ ನೀಡಲು ಒಪ್ಪಿಸಿರುವೆ, ಯಶಸ್ವಿಯಾದೆ ಎಂದು ತಿಳಿದು ಸಂತೋಷಭರಿತನಾಗಿ ಗೌರವದಿಂದ ಅಭಿವಾದನೆ ಮಾಡಿ ಬ್ರಹ್ಮಲೋಕಕ್ಕೆ ಆತ ತೆರಳುತ್ತಾನೆ. ನೋಡಿ, ಇಷ್ಟು ಕೆಲಸ ಈ ಒಂದು ವ್ಯಾಖ್ಯಾನದಲ್ಲಿ ನಡೀತದೆ. ಇದರ ಜೊತೆಯಲ್ಲಿ ನಾವೊಂದು ಸ್ವಲ್ಪ ಬೇರೆ ವಿಚಾರ ಇದನ್ನು ನೋಡಲೇಬೇಕು. ಇದು ಹಿಂದಿನ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ಮುಂದೆ ಹೇಳ್ತಾರೆ ನಾಗರಾಜಪ್ಪರು. ಸಾಯಂಕಾಲದ ಒಂದು ಉಪನ್ಯಾಸದಲ್ಲಿ ಅವ್ರು ಹೇಳ್ತಾರೆ 7 ಸಾಪ್ತಾಹಿಕಗಳು ಏನು ಬೋಧಿ ಜ್ಞಾನದ ನಂತರದಲ್ಲಿ ಬರ್ತಕ್ಕಂತಹ 7 ಸಾಪ್ತಾಹಿಕ ತತ್ವಗಳು. ಆದರೆ ಇಲ್ಲಿ ಭಾಳ ಪ್ರಸ್ತುತ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ಒಂದು ಸ್ವಲ್ಪ ಸೇರಿಸಿದ್ದೀನಿ. ಏನಪ್ಪ ಅಂತಂದರೆ, ಬುದ್ಧರಿಗೆ ಜ್ಞಾನೋದಯ ಆದ ಮೊದಲನೇ ವಾರದಲ್ಲಿ ರಾತ್ರಿ ಮೊದಲ ಜಾವದಲ್ಲಿ ಅವರಿಗೆ ಕಾರ್ಯಕಾರಣ ನಿಯಮದ ಮೇಲೆ ಅವರು ವಿಚಾರ ಮಾಡಲಿಕ್ಕೆ ತೊಡಗ್ತಾರೆ. ಆಗ ಅವರು ವಿವೇಚನೆ ಮಾಡ್ತಾರೆ. ಮಾಡಿ ನಾನೊಂದು ಪೇಜ್ ಇದೆ ಹೇಳ್ಕೊಡ್ತೀನಿ. ಅವರು ಏನು ವಿಚಾರ ಮಾಡ್ತಾರೆ ಅಂದರೆ, ಇದು ಇದ್ದರೆ ಅದು ಹುಟ್ಟುತ್ತೆ, ಇದು ಇದ್ದರೆ ಅದು ಹುಟ್ಟುತ್ತೆ, ಅದರ ಹುಟ್ಟುವಿಕೆಯಿಂದ ಇದು ಹುಟ್ಟುತ್ತದೆ, ಅದರ ಹುಟ್ಟುವಿಕೆಯಿಂದ ಇದು ಹುಟ್ಟುತ್ತದೆ. ಈ ಕಾರಣವಿದೆ, ಈ ಕಾರ್ಯಫಲ ಇದೆ. ಒಂದು ಕಾರಣ ಇದೆ, ಅದಕ್ಕೊಂದು ಕಾರ್ಯಫಲ ಇರಲೇಬೇಕು. ಕಾರಣದ ಉತ್ಪತ್ತಿಯಿಂದ ಕಾರ್ಯಫಲದ ಉತ್ಪತ್ತಿ ಆಗುತ್ತದೆ, ಕಾರಣದ ಉತ್ಪತ್ತಿಯಿಂದ ಕಾರ್ಯಫಲದ ಉತ್ಪತ್ತಿ ಆಗುತ್ತದೆ. ಈ ಕಾರ್ಯಕಾರಣ ಸಂಬಂಧವೇ ದುಃಖದ ಕಾರಣ ತೋರುತ್ತದೆ. ಇದು ಹೇಗೆ? ಈ ಕಾರ್ಯಕಾರಣ ಸಂಬಂಧ ಅಂತಕ್ಕಂಥದ್ದು ದುಃಖದ ಕಾರಣವನ್ನು ಎಲ್ಲರಿಗೂ ತೋರಿಸ್ತಾ ಇದೆಯಲ್ಲ, ಇದು ಹೇಗೆ ಅಂತ ಕೇಳ್ತಾ ಇದ್ದಾರೆ.
ಅದಕ್ಕೆ ಅವರಿಗೆ ಯೋಚನೆಗಳು ಬರ್ತವೆ. ಅಜ್ಞಾನವು ಕಾರಣವಾಗಿ ಸಂಸ್ಕಾರಗಳು ಉತ್ಪತ್ತಿಯಾಗುತ್ತವೆ. ಏನು ಅಜ್ಞಾನ ಅಂದರೆ, ನಾನು ಈ ದೇಹ ಅಂತಕ್ಕಂತಹ ನಶ್ವರದ ಒಂದು ದೃಢತೆ, ನಾನೇ ಈ ದೇಹ ಅಂತಕ್ಕಂಥದ್ದು ಅಜ್ಞಾನ. ಅದನ್ನು ಕುರಿತು ನಾವು ಸದಾ ಮನನ ಮಾಡುವಾಗ ಸಂಸ್ಕಾರಗಳು ಉತ್ಪತ್ತಿ ಆಗ್ತವೆ. ಸಂಖಾರವು ಕಾರಣವಾಗಿ ವಿಜ್ಞಾನವು ಯಾವುದದು? ಹುಟ್ಟಿನ ಮೊದಲ ಚಿತ್ತ ಉತ್ಪಾದನೆ ಆಗುತ್ತದೆ. ಹುಟ್ಟಿನ ಮೊದಲ ಚಿತ್ತ ಉತ್ಪಾದನೆ ಆಗುತ್ತದೆ. ಈ ವಿಜ್ಞಾನ ಕಾರಣವಾಗಿ ನಾಮರೂಪಗಳು ಉತ್ಪತ್ತಿ ಆಗುತ್ತೆ. ಅಂದರೆ ಬೇರೆ ಬೇರೆ ನಾವು ಮಾಡಿರ್ತಕ್ಕಂಥ ನಾಮರೂಪಗಳೆಲ್ಲ ಹೇಗೆ ಬಂದಿರತಕ್ಕಂಥದ್ದು? ನಮ್ಮ ಒಂದು ಹುಟ್ಟಿನ ಮೊದಲ ಚಿತ್ತದಿಂದ. ಇಲ್ಲೊಂದು ಛತ್ರ ಕಟ್ಟಬೇಕು ಅಂತ ಯಾರಿಗೋ ಯೋಚನೆ ಬಂತು, ಇಲ್ಲೊಂದು ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಇನ್ಯಾರಿಗೋ ಯೋಚನೆ ಬಂತು, ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಕೆಲವ್ರಿಗೆ ಯೋಚನೆ ಬಂತು, ಕಾರ್ಯ ಉತ್ಪತ್ತಿ ಆಯ್ತು ಇಲ್ಲಿ ಅಲ್ವಾ? ಒಂದು ಕಾರಣದಿಂದ ಮತ್ತೆ ಕಾರ್ಯ ಉತ್ಪತ್ತಿ ಆಯಿತು. ನಾಮರೂಪ ಕಾರಣವಾಗಿ 6 ಆಯತನಗಳು ಉತ್ಪತ್ತಿ ಆಗುತ್ತವೆ. ನಾಮರೂಪ ಕಾರಣವಾಗಿ 6 ಆಯತನಗಳು. ಆಯತನಗಳು ಅಂದ್ರೇನು? ನಮ್ಮ ಸ್ವಭಾವಗಳು ಉತ್ಪತ್ತಿ ಆಗುತ್ತೆ. ಮನಸ್ಸು ಸೇರಿದಂತೆ 5 ಕರ್ಮೇಂದ್ರಿಯಗಳಿಂದ ಈ ಆಯತನಗಳು ಉತ್ಪತ್ತಿ ಆಗ್ತವೆ. ನಾಮರೂಪ ಕಾರಣವಾಗಿ 6 ಆಯತನಗಳು ಉತ್ಪತ್ತಿ ಆಗುತ್ತೆ. ಈ 6 ಆಯತನಗಳು ಕಾರಣವಾಗಿ ಸ್ಪರ್ಶ ಉತ್ಪತ್ತಿ ಆಗುತ್ತದೆ. ಸ್ಪರ್ಶ ಅಂತಂದರೆ ಸಂವೇದನೆ ಉತ್ಪತ್ತಿ ಆಗುತ್ತೆ. ನಮ್ಮಲ್ಲಿ 6ರ ಒಂದು ಕೆಲಸ ಮಾಡೋದರಿಂದ ಸಂವೇದನೆ ಉಂಟಾಗ್ತದೆ ನಮಗೆ. ಸ್ಪರ್ಶವು ಕಾರಣವಾಗಿ ತೃಷ್ಣೆಯು ಉತ್ಪತ್ತಿ ಆಗುತ್ತದೆ. ತೃಷ್ಣೆ ಅಂದ್ರೇನು? ಹಂಬಲ, ಕ್ರೇವಿಂಗ್ ಅಂತ ಹೇಳ್ತೀವಿ ಅದನ್ನು ಇಂಗ್ಲೀಷಲ್ಲಿ. ಕ್ರೇವಿಂಗ್ ಅಂತ ಹೇಳ್ತೀವಿ. ಆ ಹಂಬಲ ಉತ್ಪತ್ತಿ ಆಗುತ್ತೆ. ಸ್ಪರ್ಶವು ಕಾರಣವಾಗಿ ತೃಷ್ಣೆಯು ಉತ್ಪತ್ತಿ ಆಗುತ್ತದೆ. ತೃಷ್ಣೆಯ ಕಾರಣವಾಗಿ ಉಪಾದಾನವು ಉತ್ಪತ್ತಿ ಆಗುತ್ತದೆ. ಉಪಾದಾನ ಅಂದರೆ ಅಂಟುವಿಕೆ. ಬಿಡೋದಿಲ್ಲ, ನಾವು ಅಂಟ್ಕೊಂಡ್ಬಿಡ್ತೀವಿ. ಯಾವುದಾದ್ರು ಒಂದು ತಲೆ ಒಳಗೆ ವಿಚಾರ ಹಾಕಳ್ರಿ ನೀವು. ಬೆಳಿಗ್ಗೆ ಅಂದ್ರೆ ಅದೇ ಇರುತ್ತೆ, ರಾತ್ರಿ ಆದರೆ ಅದೇ ಇರುತ್ತೆ, ವಯಸ್ಸಾದವ್ರಿಗಂತೂ ಅದು ಇನ್ನೂ ಜಾಸ್ತಿ ಇರುತ್ತೆ ಪೂರ್ತಿಯಾಗಿ. ಯಾವುದೇ ಆಗಿರಲಿ, ಅದು ಒಳ್ಳೆಯದೇ ಆಗಿರಲಿ ಕೆಟ್ಟದೇ ಆಗಿರಲಿ, ಸುಮ್ಮನೆ ತಲೆ ಒಳಗಡೆ ತಿರುಗ್ತಾ ಇರ್ತದೆ. ಅಂಟುವಿಕೆ ಪ್ರಾರಂಭ ಆಗುತ್ತೆ. ಉಪಾದಾನ ಕಾರಣವಾಗಿ ಭವದ ಉತ್ಪತ್ತಿ ಆಗುತ್ತೆ. ಭವ ಅಂದ್ರೇನು? ನಮ್ಮ ಸುತ್ತ ಇರ್ತಕ್ಕಂಥ ಜಗತ್ತು ಉತ್ಪತ್ತಿ ಆಗುತ್ತದೆ. ಭವದ ಕಾರಣವಾಗಿ ಹುಟ್ಟು ಸಾವುಗಳು ಉತ್ಪತ್ತಿ ಆಗುತ್ತವೆ. ಹುಟ್ಟು ಕಾರಣವಾಗಿ ಜರ, ಮರಣ, ದುಃಖ, ಪರಿತಾಪ, ದುಮ್ಮಾನ, ಅಸಮಾಧಾನ, ನೋವು, ಕಳವಳಗಳು ಉತ್ಪತ್ತಿ ಆಗುತ್ತವೆ. ಹೀಗೆ ದುಃಖದ ರಾಶಿಯು ಹುಟ್ಟುತ್ತದೆ. ಇದು ಕೆಮಿಸ್ಟ್ರಿ ಆಫ್ ಹ್ಯೂಮನ್ ಇಂಟೆಲೆಕ್ಚುಯಲ್ ಕಮಿಟ್ಮೆಂಟ್. ಅವನು ಹೀಗೆ ಬದುಕಬೇಕು ಅಂತ ಅವ್ನು ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಅವನು ಪಾಪ ಮನುಷ್ಯ ಬಿಡೋಂಗಿಲ್ಲ. ಅವನು ಯಾರೂ ಬಿಡ್ಸೋಕ್ಕಾಗಲ್ಲ. ಅವನು ನೀವು ಕೋಟಿ ಹೇಳಿರ್ಬೇಕಾರೆ ಅವನು ಭಗವದ್ಗೀತೆ ಉಲ್ಟಾ ಪಲ್ಟಾ 800 ಶ್ಲೋಕ ಮೊದಲಿಂದ ಕೊನೆಯವರೆಗೆ, ಕೊನೆಯಿಂದ ಮೊದಲವರೆಗೆ ಹೇಳಬೇಕಾರೆ ಬಿಡಲ್ಲ. ಅವನು ಮಾಡೋದೇ ಮಾಡ್ತಾನೆ. ಯಾಕೆ? ದುಃಖದ ರಾಶಿ ಉತ್ಪನ್ನ ಆಗಿದೆ, ಅದರಲ್ಲಿ ಸೇರಿಬಿಡ್ತಾನೆ. ಇದಕ್ಕೆ ಏನಾಗಬೇಕಾಗಿದೆ? ಒಂದೇ ಮಾರ್ಗ ಹೇಳಿದಾರಲ್ಲ ಜಗದೀಶ್ ಅವರು, ಒಂದೇ ಮಾರ್ಗ. ಆ ಮಾರ್ಗವನ್ನು ಹಿಡಿಬೇಕು. ಯಾವುದು? ಅಪಮಾದೇನ ಸಂಪಾದ. ಅಪ್ರಮಾದವನ್ನು, ಎಚ್ಚರಿಕೆಯನ್ನು ಸಂಪಾದನೆ ಮಾಡು. ಆ ಎಚ್ಚರಿಕೆ ಅಂತಕ್ಕಂಥದ್ದೇ ಬುದ್ಧರ ಕೊನೆಯ ಉಪದೇಶ. ಅಪಮಾದೇನ ಸಂಪಾದ ಅಂತೇಳಿ ಅವರು ಕೊನೆಗೆ ಹೇಳ್ತಾರೆ ಬುದ್ಧರು ಎಲ್ಲರಿಗೆ ಕೂಡ. ಇಷ್ಟು ವಿಚಾರಗಳನ್ನು ನಾವು ಈ ಒಂದು ಉಪನ್ಯಾಸದಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶ ನೀಡಿರ್ತಕ್ಕಂತಹ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೆ ಮತ್ತು ತಮಗೆಲ್ಲರಿಗೆ ವಂದಿಸ್ತಾ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.